ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಿಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ಗುರುಗಳು ಸದ್ಗುರು ಅಂತ ನಾವು ಕರಿತೇವೆ. ಸದ್ಗುರು ಅಂದರೆ ಪರಮಾತ್ಮ. ಪರಮಾತ್ಮ ಯಾವ ಉಪದೇಶವೂ ಮಾಡೋದಿಲ್ಲ. ಯಾರು ಜೀವಾತ್ಮ ಪರಮಾತ್ಮನ ಸೇರಿರ್ತಾರೋ ಅಂಥವರು ಅಂದರೆ ಆ ಅಂಶದವರು ಅವರಿಗೆ ಅಪ್ಪ ನೀನು ಉಪದೇಶವನ್ನು ಮಾಡು ಅಂತ ಅವ್ರಿಗೆ ಹೇಳ್ತಾರೆ. ಅವರೇ ಋಷಿ ಮುನಿಗಳು ಅಂತ ನಾವು ಕರೀತೇವೆ. ಎಲ್ಲ ಪರಮಾತ್ಮನ ಒಂದು ತತ್ವ ಏನಿದೆ ಅದೆಲ್ಲರೂ ನಮ್ಗೆ ಗೋಚರ ಮಾಡಿಕೊಡೋರು ಗುರುಗಳು. ಅವರು ಋಷಿ ಮುನಿಗಳು ಅಂತ ನಾವು ಕರಿತೀವಿ. ಅಂಥ ಮುನಿಗಳು ತಾತಯ್ಯನವರು. ಪರಮಾತ್ಮನಲ್ಲಿ ಸೇರಬೇಕಾಗಿದ್ದರೆ ಪರಮಾತ್ಮ ಬಂದ್ಬಿಟ್ಟಪ್ಪ ನೀವು ನನ್ನ ಹತ್ರ ನೀವೆಲ್ಲರೂ ಜೀವಾತ್ಮ ನೀವೆಲ್ಲ ನನ್ನ ಸೇರಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಸುಲಭ ಅಲ್ಲ ಅದು. ಗುರುಗಳು ಏನು ಮಾಡ್ತಾರೆ, ಋಷಿ ಮುನಿಗಳು, ಅಪ್ಪ ನೀನು ಅವ್ರ ಹತ್ರ ಸೇರಬೇಕಾಗಿದ್ದರೆ ನಿನ್ನ ಎಷ್ಟೋ ಒಂದು ಸಾಧನೆಗಳಿದ್ದಾವೆ, ನಿನ್ನ ಕಲ್ಮಶ ಬೇಕಾಷ್ಟಿದೆ. ಆದ್ದರಿಂದಾಗಿ ಆ ಕಲ್ಮಶ ಹೋಗೋವರೆಗೂ ನೀನೇನು ಮಾಡೋಕ್ಕಾಗೋದಿಲ್ಲ. ತದನಂತರ ಅದನ್ನು ನೀನು ಸಾಧನೆ ಮಾಡಬೇಕಾದ್ರೆ ಆ ಮಂತ್ರವನ್ನು, ಅಪಾರವಾದಂಥ ಶಕ್ತಿ ಇರತಕ್ಕಂಥ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅವರೇ ಋಷಿ ಮುನಿಗಳು ಅಂತ ನಾವು ಕರೀತೇವೆ. ರಾಮ ತಾರಕ ಮಂತ್ರ ಅದು ಒಂದು ಅಮೂಲ್ಯವಾದಂಥ ಪ್ರಬಲವಾದಂಥ ಒಂದು ಶಕ್ತಿ ಮಂತ್ರ. ಅದನ್ನು ತಪಸ್ಸಾಗಿ ನಾವು ಮಾಡಿದಾಗ, ಮನಸ್ಸು ಸ್ಥಿರವಾಗಿ ನಿಲ್ಲಿಸ್ಕೊಂಡು ತಪಸ್ಸನ್ನು ಮಾಡಿದಾಗ ನಮಗೆ ಆ ಫಲ ಸಿಗ್ತದೆ. ಇವಾಗ ಅಂಥ ಇವತ್ತು ನಾವೆಲ್ಲ ಬಂದಿದ್ದೇವೆ. ನಮಗೆ ಈ ಒಂದು ಜಪವನ್ನು ಮಾಡಬೇಕು ಅಂತಕ್ಕಂಥ ರಾಮಕೋಟೆ ಜಪ, ರಾಮ ತಾರಕ ಮಂತ್ರದ ಜಪ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವು ಸೇರೋಕ್ಕಿಂತ ಮುಂಚೆ ಒಂದು ಮನಸ್ಸು ಶಾಂತವಾಗಿರಬೇಕು, ದೃಷ್ಟಿ ನೇರವಾಗಿರಬೇಕು, ವಾಯು ಭಾರಿ ಸುಲಭವಾಗಿ ಯಾವುದೇ ಒಂದು ಕಷ್ಟ ಇಲ್ಲದೆ ತೆಗೆದುಕೊಂಡು ಬಿಡುವಂಥ ಒಂದು ಸಮಾಧಾನವಾಗಿ ಮಾಡಬೇಕು. ಈ ಮೂರನ್ನು ನೀವು ಕಲಿಬೇಕು. ಇದನ್ನು ಮಾಡೋವರೆಗೂ ನಮಗೆ ಆ ಫಲ ಸಿಗೋದಿಲ್ಲ. ಅದರಿಂದಾಗಿ ನಾವು ಫಸ್ಟು ಇವಾಗ ಮೊದಲು ಬ್ರಹ್ಮರಿ ನಾವು ಮಾಡೋಣ. ನಾನು ಒಂದು ಸತಿ ತೋರಿಸ್ಕೊಡ್ತೇನೆ, ಆಮೇಲೆ 5 ಸತಿ ನಾವು ಮಾಡೋಣ. ನೀವೆಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ನೇರವಾಗಿ ಕೂತ್ಕೊಂಡು ಭ್ರಮರಿನ ಮನಸ್ಸು ಶಾಂತವಾಗಿ ಮಾಡಬೇಕು. ಮೊದಲು ನಾವು ಕೈಯನ್ನು ಈ ರೀತಿ ಇಟ್ಕೊಂಡು ಇದು ಭ್ರಮರಿ. ಇದು 5 ಸತಿ ಮಾಡೋಣ. ನಾನು ಮಾಡ್ತಿರ್ತೀನಿ, ನೀವು ಮಾಡಿ.
ಇದು ಪ್ರಾರಂಭದಲ್ಲಿ ಈ ರೀತಿ ಎಲ್ಲರೂ ಮನೆಯಲ್ಲಿ ದಿನಾಗಲೂ ಭ್ರಮರಿ ಮಾಡಬೇಕು. 5 ಸತಿ ಆಗಲಿ 10 ಸತಿ ಆಗಲಿ, ಎಷ್ಟು ನೀವು ಮಾಡ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರ್ತದೆ. ಮನಸ್ಸು ಮತ್ತು ದೃಷ್ಟಿ ಇವೆರಡೂ ಶಾಂತವಾಗಿರ್ತದೆ. ಯಾಕಂದ್ರೆ ದೃಷ್ಟಿ ಭಾರಿ ಕೆಟ್ಟದ್ದು, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಆ ದೃಷ್ಟಿ ಯಾವಾಗ ಒಂದು ಕಡೆ ನಿಲ್ತದೋ ಆವಾಗ ನಿಮ್ಮ ಮನಸ್ಸೂ ಶಾಂತಿ ಆಗೋದಕ್ಕೆ ಅದಕ್ಕೆ ಒಂದು ಕಾರಣ ಆಗ್ತದೆ. ಅದರಿಂದಾಗಿ ಮನಸ್ಸು ಮತ್ತು ದೃಷ್ಟಿ ಇವೆರಡೂ ಭಾರಿ ಮುಖ್ಯ. ಭ್ರಮರಿಯಿಂದ ನೀವು ಪಡ್ಕೋಬೋದು. ದಿನಾಲೂ ನೀವು ಮಾಡೋವಾಗ 10 ಸತಿ ಆಗಲಿ 15 ಸತಿ ಆಗಲಿ 20 ಸತಿ ಆಗಲಿ ಮಾಡ್ತಾ ಹೋಗಿ. ಅಂದರೆ ಪ್ರಾರಂಭದಲ್ಲಿ 20 ಸತಿ ಮಾಡೋಕ್ಕೆ ಹೋಗಬೇಡಿ, 5ರಿಂದ ಶುರು ಮಾಡಿ. ಮಾಡ್ತಾ 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 ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರ್ತದೋ ಅಲ್ಲಿವರೆಗೂ ಮಾಡ್ತಾ ಬನ್ನಿ. ಆಮೇಲೆ ಪ್ರಾಣಾಯಾಮ ಮಾಡಬೇಕು. ಗಾಳಿನ ತಗೋಬೇಕು, ಬಲಗಡೆಯಿಂದ ಎಡಗಡೆಯಿಂದ ಬಿಡಬೇಕು. ಇದು ಎಲ್ಲರೂ ನಾವು ತೊಗೊಂಡೋಗ್ಬೇಕು ಮೇಲ್ಗಡೆ, ಬಿಡೋವಾಗ ನಿಧಾನವಾಗಿ ಬಿಡಬೇಕು. ಅದನ್ನು ನೀವೆಲ್ಲರೂ ಮಾಡಿ. ಇವಾಗ 5 ಸತಿ ಅದನ್ನು ಮಾಡೋಣ. ನೀವು ಬೇಕಾದ್ರೆ ಈ ರೀತಿ ನಿಮಗೆ ಅದು ಬರ್ತಾ ಏನಾಗ್ತದೆ ಅಂದರೆ, ನೀವು ತಾನೇ ತೊಗೊಳ್ತಾಯಿದ್ರೆ ತಾನೇ ಬಿಡಬೇಕು. ನೀವೇನು ಇದನ್ನು ಈ ರೀತಿ ಮಾಡೋದು ಇವಾಗ ಪ್ರಾರಂಭದಲ್ಲಿ ಮಾಡಬೇಕಾಗ್ತದೆ. ಮಾಡ್ತಾ 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 ಅದನ್ನು ಬಲಗಡೆಯಿಂದ ತೊಗೊಂಡು ಎಡಗಡೆಯಿಂದ ಬಿಡ್ತಾ ಹೋಗ್ಬೇಕು. ಇವಾಗ ನೀವೆಲ್ಲರೂ ಎಡಗಡೆ ಮುಚ್ಕೊಂಡು ನೀವು ತಗೊಳ್ಳಿ. ಈ ರೀತಿಯಾಗಿ ನೀವು ಪ್ರಾಣಾಯಾಮ ಗಾಳಿನ ಮೇಲ್ಗಡೆ ತೊಗೊಂಡೋಗ್ಬೇಕು. ಬಿಡ್ತಾ ಹೋದರೆ ಮನಸ್ಸು ಶಾಂತಿ ಆಗ್ತದೆ. ಇದು ಪ್ರಾರಂಭದಲ್ಲಿ 10 ಸತಿ ಮಾಡಿ, ಭ್ರಮರಿ 5 ಸತಿ ಪ್ರಾರಂಭ ಮಾಡಿ, ಮಾಡ್ತಾ 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 ಮನಸ್ಸು ಶಾಂತಿ ಆಗಬೇಕು. ನೀವು ಏನೇ ಗುರುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಯಾಕಂದರೆ ಅದು ಗುರುಗಳ ಚಿಂತನೆ ಮಾಡಬೇಕು. ಇದು ಯಾಕೆ ನಾವು ಶಾಂತವಾಗಿ ಆಗಬೇಕು ಅಂದರೆ, ಗುರು ಚಿಂತನೆ ಇಲ್ಲದೇ ಇದ್ದರೆ ನಮಗೆ ಯಾವ ಫಲವೂ ಸಿಗೋದಿಲ್ಲ. ನಾವು ಗುರುಗಳ ಬಗ್ಗೆ ಭಕ್ತಿಯಿಂದ ನಾವು ಅವ್ರ ಪ್ರಾರ್ಥನೆ ಮಾಡ್ತೇವೆ. ಭಕ್ತಿ ಅಂದರೆ ಗುರುಗಳ ಭಕ್ತಿ ಇಲ್ಲದೇ ಇದ್ದರೆ ಅವ್ರು ನಮ್ಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಭಕ್ತಿ ಅಂದರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು.
ಅದನ್ನು ಸಾಧನೆ ಮಾಡಬೇಕು. ಭಕ್ತಿ ಅಂದರೆ ಯಾವ ರೀತಿ ಸಾಧನೆ, ಭಕ್ತಿ ಅಂದರೆ ಏನು, ಅದು ಅರಿವಾಗದೇ ಇದ್ದರೆ ನಾವು ಏನೂ ಮಾಡೋಕ್ಕಾಗುವುದಿಲ್ಲ. ಭಕ್ತಿನಲ್ಲಿ ಪ್ರಾರಂಭದಲ್ಲಿ ನೋಡಪ್ಪ, ನಾವು ಸಂಸಾರದಲ್ಲಿದ್ದೇವೆ, ಎಲ್ಲರೂ ಸಂಸಾರದಲ್ಲಿದ್ದೇವೆ. ಸಂಸಾರದಲ್ಲಿ ಇರೋವಾಗ ಏರು ಪೇರು ಅದ್ರ ಬಗ್ಗೆನೇ ಚಿಂತನೆ ಬೇಕಾದಷ್ಟು ಇರ್ತದೆ. ಅದೆಲ್ಲ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು, ಮನಸ್ಸಿನಲ್ಲಿ ಅದೆಲ್ಲ ಮರಿಬೇಕು. ಅದು ಮರೆತಾಗ ಒಂದೊಂದೇ ಮರಿಬೇಕು. ನಾವು ಮರೆತರೆ ಅದು ತಿರ್ಗಾ ನಮಗೆ ಬರಬಾರ್ದು. ಆ ರೀತಿಯಾಗಿ ಒಂದೊಂದೇ ಯಾವುದು ನೋಡಪ್ಪ ಬೇಕಾದಷ್ಟಿದ್ದಾವೆ. ಸಂಸಾರ ಅಂದರೆ ಸಾಮಾನ್ಯವಲ್ಲ, ಅಲ್ಲ, ಬೇಕಾದಷ್ಟಿದೆ. ಅದನ್ನು ಮಾಡಿಕೊಂಡು ನಾವು ಸಾಧನೆ ಮಾಡ್ತಾ ಬರಬೇಕು. ಈ ಜನ್ಮದಲ್ಲಾಗಲಿ, ಬರೋ ಜನ್ಮದಲ್ಲಾಗಲಿ, ಯಾವುದೇ ಒಂದು ಜನ್ಮದಲ್ಲಾಗಲಿ, ಒಂದು 2 ಆಗಲಿ, 3 ಆಗಲಿ, 5 ಆಗಲಿ, 10 ಆಗಲಿ, 20 ಆಗಲಿ, ಆದರೆ ಒಂದು ಕೊನೆ ಇದೆ ಅಂತ ನೀವು ನಂಬಿ ಆ ಗುರುಗಳ ಹತ್ರ ನೀವು ಅಪ್ಪ ಈಗಿನ ಸಮಯದಲ್ಲೆಲ್ಲ ಇನ್ನೂ ಒಂದು 10 ಜನ್ಮ ಆಗಲಿ, ನನಗೆ ನೀನೇ ನನ್ನ ಗುರು, ನೀನೇ ನನ್ನ ತಂದೆ ತಾಯಿ ಗುರು ದೇವರು ಅಂತ ನೀನು ಯಾವತ್ತೂ ನಂಬ್ತೀಯೋ ಆವಾಗ ಅವರು ಆಗ್ಲಪ್ಪ ನೀನು ಪರೀಕ್ಷೆ ಮಾಡ್ತಾರೆ. ನೀನು ನಿಜವಾಗ್ಲೂ ನೀನು ನಂಬಿದೀಯಾ ಅಂತ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಇವನು 5 ಜನ್ಮ ಆಗ್ಬೋದೇನೋ, ಇಲ್ಲ 8 ಜನ್ಮ ಆಗ್ಬೋದು, ಇಲ್ಲಾಂದ್ರೆ 10 ಜನ್ಮ ಆಗ್ಬೋದು, ಇಲ್ಲಾಂದ್ರೆ 20 ಜನ್ಮ ಆಗ್ಬೋದು ಅಂತ ಅವ್ರಿಗೆ ಯಾವಾಗ ಅರಿವಾಗ್ತದೋ, ಯಾಕಂದರೆ ಅವ್ರಿಗೆ ಗೊತ್ತಿದೆ ನೀನು ಎಷ್ಟು ದೃಢ ಸಂಕಲ್ಪ ಇದೆ, ಮನಸ್ಸು ಎಷ್ಟು ಸ್ಥಿರವಾಗಿ ನಿಲ್ಲಿಸ್ಬೋದು ಅಂತ ಆ ಶಕ್ತಿ ಅವರಿಗಿದೆ. ಅವ್ರಿಗೆ ಪರಮಾತ್ಮ ಅವನಿಗೆಲ್ಲ ಗೊತ್ತಿದೆ, ಅಂತರಂಗದಲ್ಲಿ ಎಲ್ಲವೂ ಗೊತ್ತಿದೆ ಅವನಿಗೆ. ಅದರಿಂದಾಗಿ ಅವನು ತೀರ್ಮಾನ ಮಾಡ್ತಾನೆ, ಗುರು ತೀರ್ಮಾನ ಮಾಡ್ತಾನೆ. ಏನಂತ ತೀರ್ಮಾನ ಮಾಡ್ತಾನೆ, ಅಪ್ಪ ಈ ಮಗು ನಾನು ಸ್ವೀಕಾರ ಮಾಡ್ತಾಯಿದ್ದೇನೆ, ಈ ಮಗುವಿಗೆ ಒಂದು 20 ಜನ್ಮ ಆದರೂ ಕೂಡ ಇವನು ಮುಕ್ತಿಯನ್ನು ಪಡೀಬೋದು, ಆದ್ದರಿಂದಾಗಿ ನಾನು ಸ್ವೀಕಾರ ಮಾಡ್ತಾಯಿದ್ದೇನೆ ಅಂತ ನಿನಗೆ ಗೊತ್ತಿಲ್ಲದೆ ಅಲ್ಲಿ ಮಾಡಿರ್ತಾರೆ ಅವರು. ನಿನಗೆ ಗೊತ್ತಿಲ್ಲ, ಅದು ಅವ್ರು ಮಾಡಿದ್ದಾರೆ ಅಂತಬಿಟ್ಟು ನಿನಗೇನು ಗೊತ್ತಿಲ್ಲ, ಅವರು ತೀರ್ಮಾನ ಮಾಡಿರ್ತಾರೆ. ಆ ತೀರ್ಮಾನ ಪ್ರಕಾರವಾಗಿ ನಿನ್ನ ಬರೋ ಜನ್ಮಗಳೆಲ್ಲ ಎಲ್ಲೆಲ್ಲಿ ಹುಟ್ಟಬೇಕು, ಏನಾಗಬೇಕು, ಎಂಥ ಮನೆಯಲ್ಲಿರಬೇಕು, ಎಂಥ ವಾತಾವರಣ ಇರಬೇಕು, ಎಲ್ಲ ತಾಮಸ ಗುಣದಲ್ಲಿ ಆ ವಾತಾವರಣದಲ್ಲಿ ನೀನು ಹುಟ್ಟಿದರೆ ನಿಮಗೆ ಸಾತ್ವ ಗುಣ ಬರ್ತದೋ ಹೇಳಪ್ಪ, ಚಿಂತನೆ ಮಾಡಿ. ಸತ್ವಗುಣದಲ್ಲಿ ಹುಟ್ಟಿದಾಗ ಅದೇ ಒಂದು ವಾತಾವರಣದಲ್ಲಿದ್ದಾಗ ನಿನಗೆ ಒಳ್ಳೆ ದಾರಿ ಸಿಗ್ತದಪ್ಪ, ಇಲ್ಲಂದ್ರೆ ಸಿಗ್ತದೋ? ಅದನ್ನು ಸೃಷ್ಟಿ ಮಾಡುವನು ಯಾರು? ಗುರು ಮಾತ್ರ. ಅವರೇ ಮಂತ್ರದಿಷ್ಟಾರರು, ಅವರೇ ಋಷಿ ಮುನಿಗಳು, ಅವರೇ ಪರಮಾತ್ಮ, ಅವರೇ ಸದ್ಗುರು. ಇಷ್ಟೆಲ್ಲ ಮಾಡೋನು ಅವನೊಬ್ಬನೇ, ಇನ್ಯಾರೂ ಅಲ್ಲ. ಪರಮಾತ್ಮನನ್ನು ನೋಡಿರ್ತಕ್ಕಂಥವ್ರು ಯಾರು? ಅವನು ಗುರು ಅಂತ ಹೇಳ್ಬೋದು. ಅವರೇ ಗುರು ಆಗಿ ಪರಮಾತ್ಮನಾಗಿ ಅವರು ಉಪದೇಶ ಮಾಡೋದು ಇನ್ನೆಷ್ಟು ಮಹತ್ವ ಇರಬೇಕು. ಅದಕ್ಕೋಸ್ಕರ ಮಂತ್ರದಿಷ್ಟಾರರು ಅಂತ ನಾವು ಕರಿತೇವೆ. ಆ ಮಂತ್ರಕ್ಕೆ ಆ ಶಕ್ತಿಯ, ಪರಮಾತ್ಮನ ಶಕ್ತಿ ಏನಿದೆ, ಮುಕ್ತಿಯನ್ನು ಪಡೆಯೋದಕ್ಕೆ ನೀನು ದಾರಿಯನ್ನು ತೋರಿಸ್ಕೊಡೋನೇ ಅವನು ಅಂತ ಹೇಳ್ತೇವೆ. ಭಕ್ತಿ ಅಂದರೆ ಎಲ್ಲ ಸಂಸಾರದ ಬಗ್ಗೆ ಎಲ್ಲವನ್ನೂ ಮರಿತಾ ಬರಬೇಕಂತೆ. ಒಂದೊಂದೇ ಮರಿಬೇಕು. ಎಲ್ಲಿವರೆಗೂ ಮರಿಬೇಕು? ಇವತ್ತು ಅದನ್ನು ಸ್ವಲ್ಪ ಕೇಳಿ. ನೋಡಪ್ಪ, ದೇವಸ್ಥಾನಕ್ಕೆ ಹೋಗ್ತೇವೆ. ಇವಾಗ ವೆಂಕಟರಮಣ ಸ್ವಾಮಿ ಇದೇನೆ, ಹೌದೇನಪ್ಪ? ನೀವೆಲ್ಲ ನೋಡ್ತೀರ. ನೀವು ನೋಡಿಬಿಟ್ಟು ಏನಂತೀರ? ನೀವು ಏನಪ್ಪ ನೋಡ್ತಾ ಇದ್ದೀರಾ? ಪರಮಾತ್ಮ ನೋಡ್ತಾ ಇದ್ದೀರಾ. ಸ್ವಾಮಿ, ಈ ಅಪ್ಪ ಇದನ್ನು ನನ್ನ ಮನಸ್ಸಿನಲ್ಲಿ ಇದ್ಬಿಡೋಕು. ಮನಸ್ಸಿನಲ್ಲಿ ಯಾವುದು ಅಂತ ನೀವು ತೊಗೊತೀರಪ್ಪ ನೀವು? ಇದು ನಿಮ್ಮ ಮುಂದೆ ಇದೆ. ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲಿಸ್ಬೇಕಾಗಿದ್ದರೆ
ನೀವು ಪರಮಾತ್ಮ ನೋಡ್ಬಿಟ್ಟು ನೀವು ಮನಸ್ಸು ನಿಲ್ಸೋಕ್ಕಾಗ್ತದಾ? ಆಗೋದಿಲ್ಲ. ದೃಷ್ಟಿ ಹೆಂಗಿರಬೇಕು? ಸುರಂಗದಲ್ಲಿ ಹೋಗುವಾಗ ಮನಸ್ಸು ದೃಷ್ಟಿ ಅಲ್ಲಿರ್ಬೇಕಂತೆ. ಸುರಂಗದಲ್ಲಿ ಆತ್ಮ ಎಲ್ಲಿದೆ? ಆತ್ಮದಲ್ಲಿ ಹೋಗುವಾಗ ಇನ್ನು ಹೆಂಗಿರ್ಬೇಕು ನೀನು? ಆ ಚೂಪು ಮನಸ್ಸು ಅಂದರೆ ಏನು ಅರ್ಥ? ಏನು ಚೂಪು ಅಂದರೆ ಏನು? ಮನಸ್ಸು ಇದು ಎಲ್ಲ ಏಕಾಗ್ರತೆಯಿಂದ ಹಿಂಗೆ ಹೋಗ್ಬಿಟ್ಟು ಆ ಸುರಂಗದಲ್ಲಿ ಹೋಗುವಂಥ ರೀತಿಯಲ್ಲಿ ನೀನು ಹೋಗ್ಬೇಕು. ನೀನು ಇಲ್ಲಿ ಸುರಂಗದಲ್ಲಿ ಹೋಗುವಂಥ ರೀತಿ ಆಗ್ತದೋ? ಇವಾಗ ಒಂದು ಅರ್ಥವನ್ನು ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇದ್ದೀರಪ್ಪ, ಪರಮಾತ್ಮ ನೋಡ್ತಾ ಇದ್ದೀರ, ಕಿರೀಟ ನೋಡಿದ್ರಿ, ಅವನ ಮುಖ ನೋಡಿದ್ರಿ, ಅದೆಲ್ಲ ಮರ್ತುಬಿಡಿ. ಕಿರೀಟನೂ ನೋಡಬೇಡಿ, ಅವನ ಮುಖನೂ ನನಗೆ ಬೇಕಾಗಿಲ್ಲ, ಮರ್ತುಬಿಡಿ. ಅದನ್ನು ಮರ್ತಾಗ ಇನ್ನೇನಪ್ಪ ಸಿಗೋದು? ನಿನಗೆ ಶಂಕು ಚಕ್ರ ಸಿಗ್ತದೆ. ಅದು ಮರ್ತುಬಿಡು, ಅದನ್ನು ಮರ್ತುಬಿಡು. ನಿನ್ನ ಮನಸ್ಸಿನಲ್ಲಿ ಮುಖನೂ ಸಿಗಬಾರ್ದು, ಶಂಕು ಚಕ್ರನೂ ನನಗೆ ಬೇಡ. ಆಮೇಲೆ ಏನಪ್ಪ ಬರ್ತಾ ಹಸ್ತ ಸಿಗ್ತದೆ. ಹಸ್ತ ಸಿಕ್ಕಿದಾಗ ಅದು ಬರೀ ಕಠಿಣ. ಯಾಕಂದರೆ ಅಪ್ಪ ಈ ಒಂದು ಎಲ್ಲ ನನಗೆ ಕೊಡೋದೆಲ್ಲನೂ ಹಸ್ತದಿಂದ, ಅದು ನಾನು ಮರಿತೇನೆ, ಅದು ನನಗೆ ಬೇಡ ಅಂತಂದರೆ ನೋಡಿ ಎಷ್ಟು ಮನಸ್ಸು ಎಲ್ಲೂ ಹೋಗ್ತದೆ. ನೀನು ಏನೂ ಕೊಡಬೇಡಪ್ಪ ನನಗೆ, ಅದೇ ಭಕ್ತಿ. ಆದ್ದರಿಂದಾಗಿ ಇನ್ನೂ ಕೆಳಗಡೆ ಬರ್ತೀಯ, ಅದು ಬೇಡಪ್ಪ ನನಗೆ, ಹಸ್ತ ನನಗೆ ಬೇಡ, ನನಗೆ ಇನ್ನೂ ಕೆಳಗಡೆ ಬರ್ತೀಯ. ಬರ್ತಾ ನೀನು ಪಾದ ನಿನಗೆ ಸಿಗ್ತದೆ. ಪಾದಗಳನ್ನು ನೋಡಿ, ಪಾದ ನೋಡ್ತಾ ಅದು ಪಾದಗಳು ನೀನು ಅದನ್ನು ದೃಷ್ಟಿಯಲ್ಲಿ ಸಿಗ್ತದ? ಅದು ಸಿಗೋದಿಲ್ಲ. ಮತ್ತು ಏನು ಮಾಡಬೇಕು ನಾನು? ಎಲ್ಲ ಕೊನೆಗೆ ಎಲ್ಲಿ ಬರಬೇಕು ಅಂದರೆ ಹೆಬ್ಬೆಟ್ಟಿಗೆ ಬನ್ನಿ. ಆ ಹೆಬ್ಬೆಟ್ಟನ್ನು ಅಪ್ಪ ನೀನು ಕೊನೆಗೆ ಬಂದುಬಿಟ್ಟಿದ್ದೇನೆ, ನೀನು ಅಲ್ಲಿ ನನ್ನ ಮನಸ್ಸು ಮತ್ತು ದೃಷ್ಟಿ ಮತ್ತು ಪ್ರಾಣಾಯಾಮ 3 ಅಲ್ಲಿ ನಾನು ನಿಲ್ಲಿಸ್ತಾ ಇದ್ದೇನೆ ಅಂತ. ಇನ್ನೆಲ್ಲ ಮರ್ತುಬಿಡು. ಅಂದರೆ ಸಂಸಾರನೂ ಮರಿಬೇಕು. ಏನು ಮುಕ್ತಿ ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಮುಕ್ತಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಮುಕ್ತಿ ಅನ್ನೋದು ಎಲ್ಲವನ್ನು ಮರಿಬೇಕು, ಮರಿತಾ ಹೋಗ್ಬೇಕು. ಮರ್ತು ಇನ್ನೇನೂ ಇಲ್ಲಪ್ಪ, ಆ ಪಾದ ನನಗೆ ಸಿಕ್ಕರೆ ನನಗೆ ಸಾಕು. ಆ ಪಾದದಲ್ಲಿ ತಾತಯ್ಯನವರು ಅಂತಾರೆ, ಯಾವ ರೀತಿಯಾಗಿ ಒಂದು ಕೊಕ್ಕರೆ ಇದು ಮೀನನ್ನು ನೋಡ್ತಾ ಇರ್ತಾರೋ, ಇಲ್ಲಾಂದರೆ ಒಂದು ಇದನ್ನು ನೋಡ್ತಾ ಇರ್ತದೋ, ಆ ರೀತಿ ನೋಡ್ತಾ ಇರ್ಬೇಕಂತೆ. ಆವಾಗ ನಿನಗೆ ಮುಕ್ತಿ ಸಿಗ್ತದೆ ಅಂತಾರೆ. ಅದರಿಂದಾಗಿ ಇವತ್ತು ಇದು ತಾರಕ ಮಂತ್ರ ಹೇಳಬೇಕಾಗಿದ್ದರೆ ನೋಡಪ್ಪ ಈ ರೀತಿ ಆಗಬೇಕು. ನೀವು ಇದು ಪ್ರಾರಂಭ ಮಾಡ್ತಾ ಇದ್ದೀಯ. ಮಾಡ್ತಾ ನೀನು ಇವತ್ತು ಮಾಡಿದೆ. ಯಾಕೆ ಇದು 24 ಗಂಟೆ ನಾವು ಮಾಡ್ತಿದ್ದೀವಿ? ಭಾರಿ ಮುಖ್ಯ ಇದು. ಮೊದಲು ಶ್ರವಣ ಕೇಳಬೇಕಪ್ಪ, ಕೇಳಬೇಕು, ನಾವು ಹೇಳಬೇಕು. ನೀವೇನು ಮಾಡ್ತೀರಾ? ಇನ್ನು 24 ಗಂಟೆ ಶ್ರವಣ ಕೇಳ್ತೀರ, ನೀವು ಹೇಳ್ತೀರ, ಬಹಿರಂಗವಾಗಿ ಹೇಳ್ತೀರ. ಕೇಳ್ತಾ ಹೋಗಿ ಮಾಡ್ತಾ ಎಷ್ಟೋ ಇದು ಏನು ಇವತ್ತು ನಾಳೆ ಅಂತಲ್ಲ. ಯಾವಾಗ ಇದು ಮಾಡ್ತಾ ಹೋದಾಗ ಯಾವತ್ತೋ ಒಂದು ದಿನ ನಿನಗೆ ಆ ಫಲ ಅಂದರೆ ಅಂತರಂಗದಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತದೆ, ಮೌನವಾಗಿ ಹೋಗೋದಕ್ಕೆ ನೀನು ಸಾಧ್ಯವಾಗ್ತದೆ. ಅದು ನೀನು ಮಾಡ್ತಾ ಹೋಗ್ಬೇಕು. ವಾಲ್ಮೀಕಿ ಶ್ರವಣದಿಂದ ಮರ ರಾಮ ಅಂದ್ಬಿಟ್ಟು ಅಂತರಂಗದಲ್ಲಿ ಹೋಗ್ಬಿಟ್ಟ. 1 ನಿಮಿಷ ಬಿಡಲಿಲ್ಲ.
ಆ ರೀತಿ ತಪಸ್ಸು ಮಾಡಿದ್ದಕ್ಕೆ ಅವ್ನು ವಾಲ್ಮೀಕಿ ಋಷಿಗಳಾಗಿ ಅವ್ರ ಮುನಿಗಳಾಗಿ ಅವ್ರು ರಾಮಾಯಣನೇ ಬರೆದ್ಬಿಟ್ರು. ಶ್ರವಣದಿಂದ ಶುರು ಆಯಿತು. ಶ್ರವಣದಿಂದ ಶುರು ಆಯಿತು, ಕೇಳೋ ಶುರು ಆಯಿತು, ಮನಸ್ಸಿನಾಗ ಹೋಯಿತು, ಮನಸ್ಸಿನಾಗ ಶುರು ಆಯಿತು, ಮನಸ್ಸು ಸ್ಥಿರವಾಗಿ ನಿಲ್ತು, ಅದು ಮುಂದೆ ಹೋಯಿತು. ಅದು ಶ್ರವಣ. ಕೀರ್ತನ ಅದು ಒಂಥರ ಭಕ್ತಿ. ಇನ್ನು ಮುಂದೆ ಬರ್ತಾ ಬರ್ತಾ ಕೀರ್ತನ ಬರ್ತವೆ. ಕೀರ್ತನ ಅಂದರೆ ಏನು? ಯಾರು ವರಕವಿಗಳು ಅಂಥವರು ಪರಮಾತ್ಮನ ಒಂದು ದಾರಿಯನ್ನು ತೋರಿಸ್ಕೊಡ್ತಾರೆ. ಎಲ್ಲ ನೀವು ಕೀರ್ತನದಲ್ಲಿ ತಾತಯ್ಯನವರು ಬರೆದಿರ್ತಕ್ಕಂಥ ಕೀರ್ತನದಲ್ಲಿ ಎಲ್ಲ ಬೀಜಾಕ್ಷರಗಳೇ. ಇವಾಗ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶತನಯ ದೇವ, ರಾಮ ಶ್ರೀನಾರಾಯಣ, ವಂದನಮು ಶ್ರೀ ವೆಂಕಟೇಶ್ವರ, ವಂದನಮು ಜಗದೀಶ್ವರ, ವಂದನಮು ವಿಠಲೇಶ್ವರ, ವಂದನಮು ನಾರಾಯಣ. ಇದನ್ನು ನೀವು ಹೇಳ್ತಾ ಹೋದರೆ, ಕೀರ್ತನವನ್ನು ಮಾಡ್ತಾ ಹೋದರೆ ಕೊನೆಗೆ ಮುಕ್ತಿಗೆ ದಾರಿಯನ್ನು ತೋರಿಸ್ಕೊಡ್ತಾರೆ. ಮುಕ್ತಿಗೆ ಇದು ಕೀರ್ತನ, ಅದು ಉಪದೇಶ. ಇದು ರಾಮ ತಾರಕ ಮಂತ್ರ ಏನಿದೆ, ಬರೇ ಮಂತ್ರ ಏನಿಲ್ಲ, ಉಪದೇಶವನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ ನಿನಗೆ. ಪರಮಾತ್ಮನಿಗೆ ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು, ಆ ರೀತಿಯಾಗಿ ನೀನು ಹೋದಾಗ ನಿನಗೆ ಆ ಫಲ ಸಿಗ್ತದಪ್ಪ ಅಂತಂದು. ಆ ಕೀರ್ತನ ನೀನು ಹೇಳ್ತಾ ಹೋಗಬೇಕು. ಆವಾಗ ನಿನಗೆ ದಾರಿ ಸಿಗ್ತದೆ. ನಾನು ಏನು ಮಾಡಬೇಕು ಅಂತ ಸಿಗ್ತದೆ. ಆ ಕೀರ್ತನಲ್ಲಿ ನೀನು ಮಾಡಿದಾಗ ನಾರದ ಮಹರ್ಷಿಗಳು ಕೀರ್ತನದಲ್ಲೇ ದಾಸಪಂಥ ಅದನ್ನು ಎಲ್ಲರೂ ಹೇಳ್ಕೊಂಡು ಬಂದರು. ಹೌದೇನಪ್ಪ? ಆವಾಗ ನಿಮಗೆ ಎಲ್ಲವೂ ಉಪದೇಶವಾಯಿತು. ಬರೀ ಒಂದೇ ಅಲ್ಲ ಉಪದೇಶ, ಎಲ್ಲವನ್ನೂ ಕೂಡ ಆ ಪರಮಾತ್ಮನ ನಾರಾಯಣ ಮಂತ್ರವನ್ನು ಕೊಟ್ಬಿಟ್ಟ ಎಲ್ಲರಿಗೂ. ಆ ನಾರಾಯಣ ಮಂತ್ರ ನಾರಾಯಣ ಅಂತ ಪರಮಾತ್ಮ ಸದ್ಗುರು ತಾತಯ್ಯನವರು ಹೇಳಿದ್ದಾರೆ. ಮೂಲ ಮಂತ್ರವನ್ನು ಬದಲಾವಣೆ ಮಾಡಿಬಿಟ್ಟು ಕೊಡುವಾಗ ಇನ್ನೇನಪ್ಪ ಎಲ್ಲಾದರೂ ನೀವು ಚಿಂತನೆ ಮಾಡಿದ್ದೀರಾ? ಯಾರು ತಾತಯ್ಯನವರು ಅಂತ ಇನ್ನೂ ಯಾರಿಗೂ ಅರಿವು ಆಗಿಲ್ಲ. ಇನ್ನೂ ಎಲ್ಲೋ ಇದ್ದೀರಾ, ಎಲ್ಲೋ ಏನೋ ನಮ್ಮ ಇದರಲ್ಲಿ ಹುಟ್ಟಿದ್ದಾರೆ, ಒಂದು ಕೈವಾರದಲ್ಲಿ ಒಂದು ಎಂತೆಂಥ ಇವರು ಅಂತ ಏನೋ ಇದ್ದಾರಪ್ಪ, ಅವರು ಮಾಡಿದ್ರು ನೋಡಿ. ಅವ್ರು ಏನೇನು ಉಪದೇಶ ಮಾಡಿದ್ದಾರೋ, ಎಷ್ಟು ಕೀರ್ತನೆ ಬರೆದಿದ್ದಾರೋ ಎಲ್ಲ ಉಪದೇಶನೇ. ಯಾವುದೂ ಉಪದೇಶ ಇಲ್ಲದೆ ಯಾವುದೂ ಕೀರ್ತನೆ ಇಲ್ಲ. ನಿನಗೆ ಮೋಕ್ಷಕ್ಕೆ ದಾರಿಯನ್ನು ಕೊಡುವಂಥ ಅಪ್ಪ ನಾನು ಕರ್ಕೊಂಡು ಹೋಗ್ತೇನೆ ಬಾ ನೀನು ಅಂತಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಅವರೇ ಹೇಳ್ಬಿಟ್ಟು ನಾನು ಕಾರುಣ್ಯ ಗುರು ಅಂತಂದರು. ಕಾರುಣ್ಯ ಗುರು, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಕಾರುಣ್ಯ ಗುರುವಾಗಿ ಬಂದಿದ್ದೇನಪ್ಪ. ಬರೀ ನೀನೆಲ್ಲ ಎಲ್ಲ ಮಾನವ ಜನ್ಮಕ್ಕೆ, ಎಲ್ಲ ಮಾನವರಿಗೆ, ಇಡೀ ಈ ನಮ್ಮ ಪ್ರಪಂಚದಲ್ಲಿ ಎಲ್ಲ ಮಾನವರು ಕೂಡ ನಾನು ಕಾರುಣ್ಯ ಗುರು ಅಂತಂದರು. ಅರ್ಥವನ್ನು ಮಾಡ್ಕೊಳ್ಳಿ. ಇದು ಒಬ್ಬರಿಗೆ ಇಬ್ಬರಿಗೆ ನಮ್ಮ ಇಲ್ಲಿಯವರಿಗೆ ಇಲ್ಲಪ್ಪ ತಾತನವರು ಬರೇ ನಮ್ಮ ಕೋಲಾರ ಡಿಸ್ಟ್ರಿಕ್ಟು ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲ, ಈಗದಲ್ಲ, ಇಡೀ ಮಾನವ ಜನ್ಮಕ್ಕೆ ಇದನ್ನು ಕೊಟ್ಟಿದ್ದಾರಪ್ಪ. ಅರ್ಥವನ್ನು ಮಾಡ್ಕೊಳ್ಳಿ. ಇನ್ನು ಇದು ಎಲ್ಲ ಕಡೆಯೂ ಇಡೀ ಪ್ರಪಂಚಕ್ಕೆ ಹೋಗಬೇಕಾಗಿರೋದು ಸಮಯ ಬರ್ತಾ ಇದೆ, ಸಮಯ ಇದೆ. ಇವಾಗ ನಿಮ್ಮ ಅನುಭವಗಳು, ನೀವು ಇವಾಗ ಸೈನಿಕರಾಗಿ ಬಂದಿದ್ದೀರಿ. ಇವತ್ತು ಸೈನಿಕರಾಗಿ ಬಂದಿದ್ದೀರಿ. ನೀವೇನು ಮಾಡಬೇಕು? ನೀವು ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರನ್ನೂ ಯಾವ ಭೇದ ಇಲ್ಲದೆ ಎಲ್ಲರನ್ನೂ ಕರ್ಕೊಳ್ಳಿ. ಸ್ನೇಹಿತರಾಗಿ ತಗೊಳ್ಳಿ. ಬಾಮ್ಮ ನೀನು ಬಾಮ್ಮ ನನ್ನ ಜೊತೆಗೆ ಬಾ ಅಂತ ನೀನು
ಅವರಿಗೆ ನೀನು ಅವ್ರ ಜೊತೆ ಪಕ್ಕದಲ್ಲಿ ಕುಣಿಸ್ಕೊಂಡು ಅವ್ರಿಗೂ ಹೇಳ್ತಾ ಹೋಗ್ರು. ನೀನಲ್ಲದೆ ಎಲ್ಲರೂ ಹೇಳ್ತಾ ಹೋಗು. ನೀನು ಉಪದೇಶ ಕೊಟ್ಟಂಗೆ ಆಗ್ತದೆ. ನೀನು ಒಬ್ಬನೇ ಅಲ್ಲ ಹೋಗೋದು, ಎಲ್ಲರನ್ನೂ ಕರ್ಕೊಂಡು ಹೋಗು, ಎಲ್ಲರೂ ಎತ್ಕೊಂಡು ಹೋಗು, ದಾರಿನ ತೋರಿಸು. ಗುರುಗಳು ಅಪ್ಪ ಈ ಮಗು ಯಾವುದೇ ಒಂದು ಸ್ವಾರ್ಥ ಇಲ್ಲ ಅಂತ ನೋಡು, ಅಲ್ಲೇ ನೀನು ಆ ಪರೀಕ್ಷೆಗೆ ನೀನು ನೋಡಪ್ಪ, ಹೌದಪ್ಪ ಇವನು ನಿಜವಾದಂಥ ನನ್ನ ಶಿಷ್ಯ ಅಂತ ಹೇಳ್ತಾನೆ. ಎಲ್ಲಿ ಸ್ವಾರ್ಥ ಇಲ್ವೋ ಅಲ್ಲಿ ಸ್ವೀಕಾರ ಮಾಡ್ತಾರೆ, ಹಸ್ತನ್ನು ಕೊಡ್ತಾರೆ. ಅದನ್ನು ನೀವು ಪಕ್ಕದಲ್ಲಿ ನೀವು ಒಬ್ಬರೇ ಅಲ್ಲ, ಇನ್ನು ಮನೆಗೆ ಹೋದಾಗ ಯಾರ್ಯಾರಿದ್ದಾರೋ ಒಳ್ಳೆಯವರು ಅಪ್ಪ ಯಾರು ಇದ್ರ ಬಗ್ಗೆ ಚಿಂತನೆ ಇಡ್ತಾರೋ, ಇನ್ನು ಯಾರ್ಯಾರಿಗೂ ಸುಮ್ಮನೆ ಕೊಡೋಕೆ ಹೋಗ್ಬಿಟ್ಟು ಅವನು ಬಾರೆ ಅಂತ ಹೇಳ್ಬೇಡ. ಇಂಥ ಚಿಂತನೆಯಲ್ಲಿ ಇರೋವಂಥ ನೋಡಿಕೊಂಡು ಅವರು ಕೊಡು. ಸಂಸಾರದಲ್ಲಿ ಮುಳುಗಿರ್ತಕ್ಕಂಥವ್ರನ್ನ ನೀನು ಅವ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗಬೇಡ. ಏನೇ ಆಗಲಿ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಆಗಿರ್ಬೋದು, ನೀನು ಗಂಡ ಆಗಿರ್ಬೋದು, ನೀನು ಇವನಾಗಿರ್ಬೋದು, ಅವನ ಹತ್ರ ಇದ್ದರೆ ಅವನ ಹತ್ರ ಇದ್ರ ಬಗ್ಗೆ ಚಿಂತನೆ ಮಾಡಬೇಡ. ಆ ನಿನ್ನ ಕರ್ತವ್ಯ ನೀನು ಮಾಡ್ಕೊಂಡು ಹೋಗಿ ಮುಗಿಸ್ಬಿಡು. ಯಾರು ಈ ಥರದ ಬಗ್ಗೆ ಅವರ ಬಗ್ಗೆ ಚಿಂತನೆ ಮಾಡಬೇಕಪ್ಪ, ದೇವರಿದ್ದಾನೆ ನಾನು ನಂಬ್ತೇನೆ, ಗುರುಗಳಿದ್ದಾರೆ ನಾನು ನಂಬ್ತೇನೆ ಅಂತ ಯಾರು ಇದ್ದಾರೋ ಅವನ ಪಕ್ಕದಲ್ಲಿ ಕುಣಿಸ್ಕೊಪ್ಪ ಅಂತವ್ನು ಕುಣಿಸ್ಕೋ. ನೀನು ಮನೆಯಿಂದ ಶುರು ಮಾಡು. ಅಲ್ಲಿ ಬೇಡ ಅಂತವ್ರು ಏನು ಮನೆಯವರೇ ಎಲ್ಲರೂ ಇರು ಅಂತ ಮಟ್ಟಲ್ಲ. ನಿನಗೆ ಸಿಗೋರೆಲ್ಲ ಆಚೆ ಕಡೆನೇ. ಅರ್ಥ ಮಾಡ್ಕೋ. ಇದು ಈ ರೀತಿಯಾಗಿ ಕೀರ್ತನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಆ ಒಂದು ಕೀರ್ತನೆಯಲ್ಲಿ ಮನಸ್ಸಿನಲ್ಲಿ ಒಂದು ಕೀರ್ತನೆ ತಾತನವರು ಮನಸ್ಸಿನಲ್ಲಿ ಅದನ್ನು ಹೇಳ್ತಾ ಬಂದುಬಿಟ್ರೆ ಅವನು ಸಾಕಪ್ಪ, ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ, ಹೋಗು. ಶ್ರೀಕೃಷ್ಣಾಯನು ನಾಮಮಂತ್ರ ರುಚಿ ಸಿದ್ಧಿಂಚುಟನ ದೆನ್ನಟಿಕು. ನೋಡಪ್ಪ ಇಷ್ಟು ಚೆನ್ನಾಗಿದೆ. ಶ್ರೀಕೃಷ್ಣಾಯನು ನಾಮಮಂತ್ರ ರುಚಿ ಸಿದ್ಧಿಂಚುಟನ ದೆನ್ನಟಿಕು. ಶ್ರೀ ಗುರುಪಾದ ಎಂಬುಲು ಮದಿಲೋ ಸ್ಥಿರ ಮುಗ ನಿಲಚೆ ದೆನ್ನಟಿಕು. ನೋಡ ಎಲ್ಲ ಅಲ್ಲೇ ಇದೆ ನೋಡಪ್ಪ, ಅರ್ಥ ಮಾಡ್ಕೊ. ಇದು ಎಷ್ಟು ಚೆನ್ನಾಗಿದೆ ನೋಡು. ಇದು ಉಪದೇಶ. ಈ ಕೀರ್ತನೆಯಲ್ಲಿ ನೀನು ಮಾಡಿಬಿಟ್ರೆ ಸಾಕು. ಒಂದು ಕೀರ್ತನೆ ಸಾಕಪ್ಪ, ಒಂದು ಕೀರ್ತನೆ ತಾತನವ್ರು ಸಾಕು. ಆ ಮೋಕ್ಷಕ್ಕೆ ದಾರಿ ಆಗೋದು ಒಂದು ಕೀರ್ತನೆ ಸಾಕು. ನಿನಗೆ ಇನ್ನೇನೂ ಬೇಕಾಗಿಲ್ಲ. ನೀನೇ ನಾರದ ಮಹರ್ಷಿ ಆಗ್ಬಿಡ್ತೀಯ, ಹೋಗಪ್ಪ ಅಂತಾರೆ. ಮೂರನೇದು ಆತ್ಮದಿಂದ ನೀನು ಶರಣಾಗತಿ ಆಗೋದು. ಆತ್ಮದಿಂದ ಅಂದರೆ ಅಪ್ಪ ನನಗೆ ಯಾರೂ ಇಲ್ಲ, ನಾನು ಪರಮಾತ್ಮ ಒಬ್ಬನೇ, ಎಲ್ಲವನ್ನೂ ಮರಿಬೇಕು. ಇವಾಗ ಹೇಳ್ದನಲ್ಲ, ಪರಮಾತ್ಮನ ಹೆಬ್ಬಟ್ಟನ್ನು ನಂಬಿ ಅಪ್ಪ ಎಲ್ಲವೂ ನೀನೇ ಅಪ್ಪ, ಇನ್ಯಾರೂ ಇಲ್ಲ ನನಗೆ. ಅದು ಆತ್ಮಭಕ್ತಿ. ಅದು ಒಂದೇ ಒಂದು ಶರಣಾಗತಿ ಆಗ್ಬಿಡ್ತಾನೆ. ದ್ರೌಪದಿ ಎಲ್ಲ ಏನಪ್ಪ, ಯಾರು ಏನು ಸಂಸಾರ ಇಲ್ಲ, ಯಾರೂ ಇಲ್ಲ, ಅಷ್ಟು ಅವಮಾನ ಆಗೋ ಸಮಯದಲ್ಲಿ ಇನ್ನೇನು ಆಗಬೇಕು ಅಂದಾಗ ಪರಮಾತ್ಮ ಅಂದ್ಬಿಟ್ಲು. ಅವನು ಬಂದ್ಬಿಟ್ಟ. ಇನ್ನೆಲ್ಲ ಮತ್ಬಿಟ್ರು. ಗಂಡದಲ್ಲಿ ಏನಾದರೂ ಯೋಚನೆ ಮಾಡಲ್ಲ. ಯಾರನ್ನಾದರೂ ಅಲ್ಲಿ ಎಲ್ಲ ಅವರು ದೊಡ್ಡಪ್ಪ ಇವರು ಎಲ್ಲ ಬೇಕಾದಷ್ಟು ಸಂಬಂಧಗಳಿದ್ದರು, ಅವರು ರಾಜರು ಎಲ್ಲ ಅವ್ರ ಬಗ್ಗೆ ಚಿಂತನೆ ಮಾಡಲ್ಲ. ಯಾರ ಬಗ್ಗೆನೂ ಚಿಂತನೆ ಮಾಡಲಿಲ್ಲ. ಅವಳು ಮಾಡಿದ್ದು ಪರಮಾತ್ಮನ ಪಾದ, ಹೆಬ್ಬೆಟ್ಟನ್ನು. ಅಲ್ಲಿಂದ ಅಬ್ಬಾಪ ಅಂತಂದ್ಬಿಟ್ಟು ಕೃಷ್ಣ ಅಂದ್ಬಿಟ್ರು.
ಅವನು ಬಂದುಬಿಟ್ಟ. ಗಜೇಂದ್ರ ಏನು ಮಾಡ್ದ? 1,000 ವರ್ಷ ಅವನು ಆ ಯುದ್ಧದಲ್ಲಿ ಮಾಡಿ, ಇನ್ನೇನಪ್ಪ ನಾನು ಆಯಿತು, ಇನ್ನೇನೂ ಇಲ್ಲ ನಾನು ಅಂದಾಗ, ಅಪ್ಪ ನೀನೇ ನನಗೆ ಅಂತಂದಾಗ ಗಜೇಂದ್ರ ಮೋಕ್ಷ ಅದೇನೆ. ಹೌದಲ್ಲಪ್ಪ? ಇದೇ ಆತ್ಮನಿಂದ ನಿನಗೆ ಭಕ್ತಿಯಿಂದ ಪರಿಪೂರ್ಣ ಭಕ್ತಿ. ಅದು ಪರಿಪೂರ್ಣ ಭಕ್ತಿ ಆಗೋದು ಆತ್ಮಭಕ್ತಿ. ಯಾವಾಗ ನೀನು ಅಷ್ಟು ನಂಬ್ತೀಯೋ ಆವಾಗ ಇದು ಬರ್ತದಪ್ಪ, ಅಲ್ಲಿವರೆಗೂ ಇದು ಬರೋದಿಲ್ಲ. ಅದರಿಂದಾಗಿ ಇದು ಭಾರಿ ಮುಖ್ಯ ನಿಮಗೆ. ಭಕ್ತಿ ಅಂದರೆ ಏನು? ನಾನು ಇಲ್ಲ ಸ್ವಾಮಿ, ನಾನು ಶರಣಾಗತಿ ಆಗ್ಬಿಡ್ತೇನೆ, ನಾನಿದು ಅದಲ್ಲ. ಮನಸ್ಸಿನಲ್ಲಿ ಎಲ್ಲ ಮರಿತಾ ಹೋಗಬೇಕು. ಆವಾಗ ಭಕ್ತಿ ನಿನಗೆ ಪಕ್ವ ಆಗ್ತದೆ. ಮರಿತಾ ಹೋದರೆ ಪಕ್ವ ಆಗ್ತದೆ ಅದು. ಇಲ್ಲ ಅಂದರೆ ಮನಸ್ಸು ಚಂಚಲವಾಗಿರ್ತದೆ. ಇದು ಸಾಧ್ಯವಿಲ್ಲ. ಮತ್ತು ನೀನು ಏನಿದೆಯೋ ನೋಡಪ್ಪ, ಏನಾದರೂ ಒಂದು ನೀನು ದಾನ ಮಾಡು. ದಾನ ಅಂದರೆ ಯಾವಾಗ ನೀನು ಊಟ ಇದೆಯೋ, ಒಂದು ಊಟ ಇದೆಯೋ, ಯಾರಾದರೂ ಬಂದರೆ ಕೇಳಿದ್ರೆ ಆ ಊಟನೇ ನಿನಗೆ ಅವನು ಕೊಟ್ಬಿಡು, ಪರವಾಗಿಲ್ಲ. ಅವನೇನು ಯಾವುದು ಇನ್ನೇನು ಕೇಳ್ತಾ ಇಲ್ಲ. ಕರ್ಣ ದಾನದಿಂದನೇ ಅವನು ಮೋಕ್ಷನ ಪಡೆದುಬಿಟ್ಟ. ಅವನು ಅಂದರೆ ಯಾವ ಈ ಊಟದಲ್ಲೂ ಅವನಿಗೆ ಯಾವಾಗ ಅವನ ವ್ಯಾಮೋಹ ಇಲ್ವೋ, ಊಟ ಅಂದರೆ ನಿನ್ನ ಶರೀರಕ್ಕೆ ಶಕ್ತಿ ಕೊಡುವಂಥದ್ದು ಊಟ. ಅದೇ ನಾನು ಬೇಡ ಅಂತಂದರೆ ಇನ್ನೇನಪ್ಪ ಇನ್ನೇನು ಬೇಕು ನಿನಗೆ? ಅರ್ಥ ಮಾಡ್ಕೊ. ಈಗ ಎಲ್ಲಿ ಹೋಗ್ತಾ ಇದೆ ಇದು? ನಾನು ಊಟನೇ ಬೇಡ ಅಂತಂದರೆ ಇನ್ನೇನಿದೆ ಅದರಲ್ಲಿ? ಪರಮಾತ್ಮ ಆಶೆ. ಅವನು ಪರಮಾತ್ಮ ಏನು ಭಾರಿ ಸುಲಭ ಸೇರಿಬಿಡ್ತಾನೆ. ಏನು ಬೇಕಾಗಿಲ್ಲ ಅವನಿಗೆ. ದೇಹನೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ, ಅಂದರೆ ಸಂಸಾರವೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ ಅವನಿಗೆ. ದಾನದಿಂದ ನೋಡಿ ಎಷ್ಟು ಮರ್ತು ಬಿಟ್ಟಿದ್ದೇನೆ, ಎಲ್ಲವೂ ಮರ್ತು ಬಿಟ್ಟಿದ್ದೇನೆ. ನೀವು ಬೇಕಾದಷ್ಟು ಕಥೆಗಳನ್ನ ಕೇಳಿದ್ದೀರ. ಯಾವ ರೀತಿಯಾಗಿ ಕಲ್ಲು ಥರ ಅವನು ತಪಸ್ಸು ಮಾಡ್ದ ಅಂತಂದ್ಬಿಟ್ಟು. ಅಂದರೆ ಎಲ್ಲವನ್ನೂ ಮರ್ತು ಬಿಟ್ಟಿದ್ದಾನೆ, ಊಟನೂ ಬಿಟ್ಬಿಟ್ಟಿದ್ದಾನೆ. ಧ್ರುವ ಏನು ಮಾಡ್ದ? ಚಿಕ್ಕ ಹುಡುಗ ಹೋದಾಗ ಏನಪ್ಪ ಮಾಡ್ದ? ಎಲ್ಲ ನಾಲ್ಕು ಮನುಷ್ಯಗಳು ಹೇಳ್ತಾ ಇದ್ದಾರೆ, ಮಂತ್ರಗಳನ್ನ ಹೇಳ್ತಾ ಇದ್ದಾನೆ. ಸರಿ, ಒಂದು ಸ್ವಲ್ಪ ದಿನ ಆದ, ಏನೋ ಸ್ವಲ್ಪ ಹಣ್ಣು ತಿಂದ, ಸ್ವಲ್ಪ ದಿನ ಅದು ಬಿಟ್ಟ, ಒಂದು ಎಲೆ ತಿಂದ, ಅದು ಬಿಟ್ಟ, ಸ್ವಲ್ಪ ನೀರು ಕುಡ್ದ, ಅದು ಬಿಟ್ಟ, ಎಲ್ಲ ಬಿಡ್ತಾ ಬಂದ. ಎಲ್ಲ ಬಿಟ್ಟು ಎಲ್ಲನೂ ಬಿಟ್ಬಿಟ್ಟ. ಎಲ್ಲನೂ ದೇಹ ಎಲ್ಲ ಇದೆಲ್ಲ ಬಂದು ಆ ದೇಹದಲ್ಲಿ ಇರ್ತಕ್ಕಂಥ ಮಾಂಸ ಎಲ್ಲವನ್ನೂ ಅದು ಕರಗ್ತಾ ಹೋಗ್ಬಿಡ್ತು. ಬರೀ ಮೂಳೆ ಮಾತ್ರ ಉಳಿತು. ಆವಾಗ ಪರಮಾತ್ಮ ಬಂದ್ಬಿಟ್ಟ. ಏನಪ್ಪ, ಈ ಚಿಕ್ಕ ಮಗು ಆ ಎಲ್ಲವನ್ನೂ ಮರ್ತುಬಿಟ್ಟು ನನ್ನನ್ನೇ ನೋಡ್ತಾ ಇದ್ದಾನಲ್ಲ, ಬಂದ್ಬಿಟ್ಟ ಅವನು. ನೋಡಪ್ಪ, ಇದು ದಾನ. ಅರ್ಥ ಮಾಡ್ಕೊಳ್ಳಿ. ಏನೋ ದಾನ ಅಂತ ತಿಳ್ಕೊ, ಏನೋ ಅಷ್ಟು ಅದು ಸುಲಭ ಅಂತ ತಿಳ್ಕೊಬೇಡಿ. 1 ಕೋಟಿ ರೂಪಾಯಿ ಕೊಟ್ಬಿಡ್ತೇನೆ, ಏನೂ ಇಲ್ಲ. ಅದು ಲೌಕಿಕ. ಅದು ಸುಮ್ಮನೆ ಇದನ್ನು ಲೌಕಿಕ ಪ್ರಪಂಚ ಬೇರೆ, ಈ ಪ್ರಪಂಚ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಏನೇನು ನೀವು ಲೌಕಿಕ ನೋಡ್ತಿರೋ ಅದೆಲ್ಲ ಮರ್ತು ಬಿಡಿ. ಅದನ್ನೆಲ್ಲ ಯಾವುದೂ ಅಲ್ಲ ಅದು. ಅಂಥದ್ದು ಈ ಒಂದು ದಾನ ಅನ್ನೋದು ಸಾಮಾನ್ಯವಾದಂಥ ದಾನ ಅಲ್ಲ. ಇವೆಲ್ಲ ಮಾಡಿದಾಗ ನೋಡಪ್ಪ, ಪುನಃ ಹೇಳ್ತಾ ಇದ್ದೇನೆ, ಈ ಜನ್ಮ ಆಗ್ಬೋದು, ಬರೋ ಜನ್ಮ ಆಗ್ಬೋದು. ಗುರುಗಳನ್ನ ಕೇಳ್ತಾ ಇದೀಯ, ಯಾವ ರೀತಿ ನೀನು ಸಂಕಲ್ಪ ಇರಬೇಕು ಅಂದರೆ, ಅಪ್ಪ ಮಾನವ ಜನ್ಮ ಬರೋದೇ ಶ್ರೇಷ್ಠ. ಅದರಲ್ಲಿ ಆಗ್ಲಪ್ಪ ಕೊಟ್ಬಿಟ್ಟೆ, ನಿನಗೆ ತಾಮಸ ಗುಣ ಕೊಟ್ಬಿಟ್ರೆ
ತಿರ್ಗಾ ಹಾಳಾಗ್ತೀಯ. ಅಪ್ಪ, ಮಾನವ ಜನ್ಮ ಅಷ್ಟೇ ಅಲ್ಲ, ನಾನು ಸತ್ವ ಇದರಲ್ಲಿ ನನಗೆ ಹುಟ್ಟಿಸು, ಆ ಪರಿಸರದಲ್ಲಿ ಹುಟ್ಟಿಸು. ನನಗೆ ಬೇಡಪ್ಪ ಇದು. ನನಗೆ ಯಾವ ತಾಮಸ ಗುಣಗಳು ಬೇಡ, ಯಾವ ರಜಸ್ ಗುಣಗಳು ಬೇಡ, ಯಾವುದೂ ಬೇಡಪ್ಪ ನನಗೆ. ಸತ್ತು ಗುಣದಲ್ಲಿ ಹುಟ್ಟಿ ಶಾಶ್ವತ ಆ ಒಂದು ಪರಿಸರದಲ್ಲಿ, ಯಾವುದೇ ಒಂದು ಸತ್ತು ಗುಣದ ಪರಿಸರದಲ್ಲಿ, ನಿನ್ನ ಚಿಂತನೆ ಮಾಡುವಂಥ ಒಂದು ಪರಿಸರದಲ್ಲಿ, ಅಂಥ ಒಂದು ದಾರಿಯಲ್ಲಿ ನಾನು ತೋರಿಸಿ. ಎಂಥ ಬಡತನ ಆಗಲಿ, ಏನೇ ಆಗಲಿ ಪರವಾಗಿಲ್ಲ, ಸತ್ತು ಗುಣಗಳು ಇರುವಂಥ ಒಂದು ಪರಿಸರ, ಎಲ್ಲರೂ ನಾನು ಸಹಾಯ ಮಾಡಬೇಕು, ಅಂಥ ಪರಿಸರದಲ್ಲಿ ನನಗೆ ಹುಟ್ಸಪ್ಪ ಅಂತ ಕೇಳ್ಕೊ. ಆವಾಗ ನಿನಗೆ ಆ ಗುರುಗಳು ಎಲ್ಲಿ ನೋಡಪ್ಪ ಇಂಥವೆಲ್ಲ ಇದ್ದಾವೆ, ಕೊನೆಗೆ ಗೊತ್ತು ಈ ಜನ್ಮದಲ್ಲಿ ನಾನು ಮೋಕ್ಷ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟು ಪಾಪಗಳಿದ್ದಾವೆ. ಬರೋ ಜನ್ಮನೋ ಯಾವ ಜನ್ಮ, ಇನ್ನು ಬರೋ ಜನ್ಮದಲ್ಲಿ ಇನ್ನೆಲ್ಲಿ ಹುಟ್ಟಬೇಕು ಅದಾದರೂ ಕೇಳ್ಕೊ. ಏನಾದರೂ ರಜಸ್ ಗುಣದಲ್ಲಿ ಹುಟ್ಟಿದೆ, ಆದರೆ ಗುರು ಏನಾದರೂ ನಿನಗೆ ಅನುಗ್ರಹದಿಂದ ನೀನು ರಜಸ್ ಗುಣದಲ್ಲಿ ಹುಟ್ಟುಬಿಟ್ರೆ ಅದೆಲ್ಲ ಕೊಟ್ಟು ಅದೆಲ್ಲ ಮರ್ತು ಬಿಡ್ತಾನೆ, ಅಧಿಕಾರ ಕೊಡಿಸ್ತಾನೆ. ಅಧಿಕಾರ ನಾನು ಬೇಡ ಅಂತೀಯ ನೀನು. ನೋಡಿ, ಅದೇ ಮರುವು. ಅರ್ಥ ಆಯ್ತು ಇವಾಗ? ಮರುವು ಅಂದರೆ ಏನು? ಅಧಿಕಾರ ಕೊಟ್ಟಾಗ ಬೇಡ ಅಂತ ಯಾರಾದ್ರು ಹೇಳ್ತಾರೇನಪ್ಪ? ನಾನು ಬೇಕು 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 ಅಂತ ಹೇಳೋರೆ ಯಾರೋ ಬೇಡ ಅಂತ ಯಾರೋ ಇದ್ದಾರ? ನಾನು ಬೇಕು, ಕೊಡು 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 ಅಂತಲೇ ಹೇಳ್ತಾ ಇದ್ದಾರೆ. ಬೇಡ ಅಂತ ಬಿಟ್ಟು ಯಾರೋ ಹೇಳಿದಾರೇನಪ್ಪ? ಯಾರು ಒಬ್ಬರು ನೋಡಿದ್ಯಾ ನೀನು? ಯಾರು ಇಲ್ಲ. ನೋಡು, ಅದು ಮರೆಯೋದು ಅದಕ್ಕಿನ್ನ ದೊಡ್ಡದು ಯಾವುದಪ್ಪ ಇದೆ? ಅದರಿಂದಾಗಿ ಅಂಥ ಒಂದು ಆ ಕೋರಿಕೆ ಏನಿದೆ ನಿನಗೆ ಮನಸ್ಸಿನಲ್ಲಿ ಕೋರಿಕೆ, ಅದು ಗುರುಗಳೇ ಮುಟ್ಟಬೇಕು. ಅಷ್ಟು ದೃಢವಾದಂಥ ಸಂಕಲ್ಪ ನಿನ್ನಲ್ಲಿ ಇರಬೇಕು. ನೀನು ಅದು ಮಾಡಿದಾಗ ನಿನಗೆ ಇದು ಸಿಗ್ತದಪ್ಪ. ನೀವು ಇದನ್ನು ಏನು ಇವತ್ತಿನ ದಿವಸ ನೀವು ನಿರ್ಧಾರ ಮಾಡಬೇಕು. ಈ ನಿರ್ಧಾರವನ್ನು ಮಾಡುವಂಥ ಸಮಯ ಬಂದಿದೆ ಇವಾಗ. ನಾನು ಏನು ಆಗಬೇಕು? ನಾನು ಈ ಜನ್ಮದಲ್ಲೋ, ಬರೋ ಜನ್ಮದಲ್ಲೋ, ಇನ್ನೊಂದು ಜನ್ಮದಲ್ಲೋ, ಯಾವುದೋ ಒಂದು ಜನ್ಮದಲ್ಲಿ ನಾನು ಮುಕ್ತಿಯನ್ನು ಪಡೀಬೇಕು. ಅದು ಗುರುಗಳ ಪಾದದಲ್ಲಿ ನಾನು ಅದನ್ನು ಅವರ ಅನುಗ್ರಹವನ್ನು ಪಡಿಬೇಕು. ಇವಾಗ ನಾನು ಬೇಕಾದದ್ದು ಯಾರು? ಆ ಗುರುಗಳ ನನ್ನ ಪಾದ ನನಗೆ ಬೇಕು. ಆ ಗುರುಗಳ ಪಾದ ಸಿಗಬೇಕಾದ್ರೆ ಆ ಮಂತ್ರ ಶಕ್ತಿಯಿಂದ ನೋಡಿ ಎಷ್ಟು ಚೆನ್ನಾಗಿದೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ. ಮಧ್ಯದಲ್ಲಿ ಆ ಗುರುಸ್ಥಾನ ಬಂದಿದೆ. ಸದ್ಗುರು ಕೇಶವ ಇಟ್ಬಿಟ್ಟ ಅಲ್ಲಿ. ಅವನಂತ ಶರಣಾಗತಿ ಆಗದೆ ಇದೆ ನಿನಗೆ ದಶರಥ ತನಯ ದೇವ ಶ್ರೀನಾರಾಯಣ ಎಲ್ಲಿಂದ ಬರ್ತವೆ? ಹಿಂದಿಗಳು ಹೋಗ್ತವೇನು? ಮಧ್ಯದಲ್ಲೇ ಇದೆ. ಅರ್ಥ ಮಾಡ್ಕೊಳ್ಳಿ. ಈ ತಾರಕ ಮಂತ್ರದಲ್ಲಿ ಮಧ್ಯದಲ್ಲಿ ಸದ್ಗುರು ಕೇಶವ, ಅವನ ಅನುಗ್ರಹ ಇಲ್ಲದೆ ಇದ್ದರೆ ಏನೂ ಇಲ್ಲ ನಿನಗೆ. ನೋಡ್ದೇನಪ್ಪ ಎಷ್ಟು ಚೆನ್ನಾಗಿದೆ ಇವತ್ತು. ಎಲ್ಲಿಂದ ಪರಮಾತ್ಮನೂ ನಾನು ಬೇಡ, ನನಗೆ ಅವನ ಪಾದ ನನ್ನ ಸೇಕು. ಇನ್ನೆಲ್ಲ ಮರ್ತ್ಬಿಡು, ಎಲ್ಲ ಮರ್ತ್ಬಿಡು. ನನಗೆ ಯಾವುದು ಬೇಡ. ಇದು ಇಲ್ಲಿವರೆಗೂ ಹೋಗ್ಬೇಕು ನೀನು. ಆವಾಗ ಮಾತ್ರ ಸಿಗ್ತದಪ್ಪ. ಇಲ್ಲ ಅಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀಯ, ಅಲಂಕಾರ ನೋಡಬೇಡ, ಪಾದಗಳು ನೋಡು. ಯಾವ ಆಭರಣ ಅದು ನೋಡಬೇಡ, ಪಾದಗಳು ನೋಡು. ಆಭರಣ ನೋಡಿದಾಗ ಏನಪ್ಪ ಆ ಪಚ್ಚೆ ಹೆಂಗಿದೆಯಪ್ಪ ಅಂತ ಅದನ್ನು ನೀನು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರು ನೋಡ್ದಂಗೆ ಆಗ್ತೇನಪ್ಪ? ಹೇಳಪ್ಪ ನೋಡೋಣ.
ಆಭರಣ ನೀನು ಒಪ್ತಾ ಹೋಗ್ತೀಯ. ನೀನು ಪರಮಾತ್ಮ ಸಿಗ್ತಾನ ನಿನಗೆ ಹೇಳು. ಅದಕ್ಕೋಸ್ಕರ ಎಲ್ಲವನ್ನೂ ಮರೆಯಪ್ಪ ಅಂತಂದು ತಾತಾಯಿನವರು ಇವತ್ತು ಪರಮಾತ್ಮನೇ ನಿನಗೆ ದೃಷ್ಟಿಯನ್ನು ಕೊಟ್ಟು ಏನೇನು ಮರಿಬೇಕು ಇಲ್ಲಿ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾನಪ್ಪ ಗುರು. ಹೆಬ್ಬೆಟ್ಟನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಸಾಕು, ಏನೂ ಇಲ್ಲ ಅಲ್ಲಿ, ಬರೇ ಹೆಬ್ಬೆಟ್ಟಿದೆ, ಇನ್ನೇನೂ ಇಲ್ಲ. ನೋಡಪ್ಪ ಅಷ್ಟು ಸಾಕು ಅಂಥೇಳಿ ನಿಮಗೆಲ್ಲರೂ ಒಳ್ಳೆ ಗೋಚರವನ್ನು ಮಾಡಿಕೊಡ್ಲಿ. ಆ ಗುರುಗಳ ಒಂದು ಅನುಗ್ರಹ ನಿಮಗೆಲ್ಲರೂ ಸಿಗೋಂಗಾಗಲಿ. ನೀವೊಬ್ಬರೇ ಸ್ವೀಕಾರ ಮಾಡಬೇಡಿ. ಎಷ್ಟು ಜನಕ್ಕೆ ಪಕ್ಕದಲ್ಲಿ ಯಾರಾದರೂ ಒಬ್ಬನು ಯಾವ ಜಾತಿ ಮತ ಭೇದ ಎಲ್ಲವನ್ನೂ ಬಿಟ್ಬಿಡಿ. ಅದರಿಂದ ಯಾವುದೂ ಇದರಿಂದ ನಿಮಗೆ ಮೋಕ್ಷವನ್ನು ಕೊಡೋದು. ಯಾರ್ಯಾರು ಇದರ ಏನು ಇದು ಭಾಗ ಮಾಡ್ತಾರೋ ಅವ್ರು ಯಾರಿಗೂ ಸಿಗೋದಿಲ್ಲ. ತಾತನವ್ರದ್ದು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸಮಭಾವನೆ ಸಾಮರಸ್ಯ ಇದೇ ಅವರ ತತ್ವ. ಸಮಭಾವನೆ ಸಾಮರಸ್ಯ ಇದು ಯಾರು ಇದನ್ನು ಸಾಧನೆ ಮಾಡ್ತಾರೋ ಅವರು ಮೋಕ್ಷಕ್ಕೆ ಸಿಗ್ತಾರಪ್ಪ ಅಂತಂದ್ಬಿಟ್ರು. ಎಲ್ಲ ತಾತೋ ಸಾರಾಂಶ ಇರೋದು ಇಷ್ಟೇ, ಎರಡೇ ಪದ. ಸಮಭಾವನೆ, ಎಲ್ಲರನ್ನೂ ಒಂದಾಗಿ ನೋಡು. ಸಾಮರಸ್ಯ, ಎಲ್ಲರೂ ನಾನು ಯಾವ ರೀತಿಯಾಗಿದ್ದೇನೋ ಎಲ್ಲರೂ ಅದೇ, ನಾನು ಅದೇ, ಎಲ್ಲ ಪ್ರಾಣಿಗಳು ನನ್ನೇ, ನಾನು ಬೇರೆ ಅಲ್ಲ, ಪ್ರಾಣಿ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಸಾಮರಸ್ಯ, ನಾವು ಜೊತೆಗೆ ಹೋಗೋಣ, ಎಲ್ಲರೂ ಒಂದೇ ಅಂತ ಆ ಭಾವನೆ ಇರತಕ್ಕಂಥದ್ದೇ ತಾತನೋ ಸಿದ್ಧಾಂತ. ಸಾರಾಂಶ ಇರೋದು ಇಷ್ಟೇ. ಇಷ್ಟು ಮಾತ್ರ ಹೇಳ್ಬಿಟ್ಟಿದ್ದಾರೆ ಶ್ರೀಕೃಷ್ಣ ಚೈತನ್ಯದಲ್ಲಿ. ಮೋಕ್ಷದ ಏನಪ್ಪ ಆ ತತ್ವ ಏನು ಅಂತಂದರೆ ಇವು ಎರಡೇ ಪದ ಉಪಯೋಗಿಸಿರೋದು, ಇನ್ಯಾವ ಪದನೂ ಇಲ್ಲ. ಅರ್ಥವನ್ನು ಮಾಡ್ಕೊಳ್ಳಿ. ಅದರಿಂದಾಗಿ ಅದು ನೀನು ಸಾಮರಸ್ಯ ಮತ್ತು ಸಮಭಾವನೆಯನ್ನು ನೀನು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿಂದ ಎಲ್ಲ ಮರ್ತರೆ ಮಾತ್ರ ನೀನು ಸಿಗ್ತದೆ, ಇಲ್ಲ ಅಂದರೆ ನೀನು ಸಿಗೋದಿಲ್ಲ ಅಂತ ಇಷ್ಟು ಮಾತನ್ನು ಹೇಳಿ ಗುರುಗಳು ನಿಮಗೆಲ್ಲರಿಗೂ ಆ ಗೋಚರ ಮಾಡಿಕೊಡ್ಲಿ, ಅನುಗ್ರಹ ಕೊಡಲಿ ಅಂತ ಹೇಳಿ ನಾನು ಗುರುಗಳ ಪಾದದಲ್ಲಿ ನೀಪಾದ ಪದ್ಮ ಆರಾಧನಾ ಚೇಜಲಂಚಿ ಪುಷ್ಪವನ ಅಂತರಮನ ಕರಿವೀರ ಕಾಂಚಾಲ ದಾಸಾಲ ದವಂಜಾಜಿ ವೀರ್ಜಾಜಿ ಮೆಲ್ಲಲು ಪಣ್ಣ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕಲು ಸಮರ್ಪಯಾಮಿ. ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನ ಬಾದಿಗ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ.